ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ನಾನು ಗೃಹಲಕ್ಷ್ಮಿ ಯೋಜನೆಯ ಹಣ ಒಟ್ಟಿಗೆ 4,000 ಖಾತೆಗೆ ಜಮಾ ಆಗಿದೆ ಅಂತ ಒಂದು ವಿಡಿಯೋನ ಮಾಡಿದಾಗ ತುಂಬ ಜನ ನಮಗೆ ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರನ್ನು ಕೂಡ ಹೇಳಿ ಕಮೆಂಟ್ ಮಾಡಿದ್ದೀರಾ. ಸೊ ಈಗ ತುಂಬ ಜನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಇಲ್ವಾ ಅಂತ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ಜೊತೆಗೆ ಅದ್ರ ಬಗ್ಗೆ ಎಲ್ಲದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಒಟ್ಟಿಗೆ 4,000 ಜಮಾ ಆಗಿರೋದು 100% ನಿಜ. ಯಾರೆಲ್ಲ ಈ ವಿಡಿಯೋನ ಫೇಕ್ ಅಂತಿರೋ ಅಥವಾ ಗೊತ್ತಿಲ್ಲದೆ ಇದ್ರೂ ಸುಮ್ಮನೆ ಇರ್ತಿರೋ, ಗೊತ್ತಿದ್ದು ಸುಮ್ಮನೆ ಇರ್ತಿರೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರೋದು ನನಗೆ ಗೊತ್ತಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ನಿನ್ನೆ ಮಧ್ಯಾಹ್ನ ಖಾತೆಗೆ 2,000 ರೂಪಾಯಿ ಹಣ ಜಮಾ ಆಗಿದೆ. ಸೊ ಇದು 100% ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದು. ಸೊ ಪೆನ್ಷನ್ ಬಂದವರಿಗೆ ಪೆನ್ಷನ್ ಕೂಡ ಬಂದಿರುತ್ತೆ, ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾ ಇರೋರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುತ್ತೆ. ಸೊ ತುಂಬ ಜನ ಕೇಳ್ತಾ ಇರ್ತೀರಾ ನಮಗೆ ಬಂದಿಲ್ಲ ಅಂದರೆ ಬೇರೆಯವರಿಗೂ ಬಂದಿಲ್ಲ ಅನ್ನೋದು ಒಂದು ನಂಬಿಕೆ. ಸೊ ಇದನ್ನು ಫಸ್ಟ್ ಆಫ್ ಆಲ್ ತೆಗೆದುಬಿಡಿ. ಸೊ ಇಲ್ಲಿ ಯಾರಿಗೂ ಸುಳ್ಳು ಹೇಳಿ ಅಥವಾ ಬೇರೆ ಏನೋ ಒಂದು ಹೇಳಿ ಯಾರಿಗೂ ಕೂಡ ಇದರಿಂದ ಏನು ಲಾಭ ಕೂಡ ಇಲ್ಲ. ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಜನರ ಖಾತೆಗೆ ನಿನ್ನೆ ಜಮಾ ಆಗಿದೆ. ಸೊ ನೀವು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೋಬೋದು, ಅಥವಾ ನಿಮಗೆ ಗೊತ್ತಾಗಿಲ್ವಾ ನಿಮ್ಮ ಅಕ್ಕಪಕ್ಕದವ್ರ ಹತ್ರನೋ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ಇದ್ದರೆ ಅಥವಾ ನಿಮ್ಮ ಮನೇಲಿ ಮಕ್ಕಳಿದ್ರೆ, ಸೊ ಲಾಸ್ಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನಿದೆ, SBI ಆದರೆ SBI, ಕೆನರಾ ಬ್ಯಾಂಕ್ ಆದರೆ ಕೆನರಾ ಬ್ಯಾಂಕು. ಸೊ ಇದು ಟ್ರಾನ್ಸಾಕ್ಷನ್ ನಂಬರ್ ಗೊತ್ತಿಲ್ಲ ಅಂದರೆ ಏನು ತೊಂದರೆ ಬೇಡ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಲಾಸ್ಟ್ ಟ್ರಾನ್ಸಾಕ್ಷನ್ ನಂಬರ್ ಕೊಡುತ್ತೆ. ಆ ನಂಬರ್ನ ನೋಡಿಕೊಂಡು ನೀವು ಡಯಲ್ ಮಾಡಿದರೆ ಜಸ್ಟ್ 2 ಮಿಸ್ ಕಾಲ್ಗೆ ಅದು ಕಟ್ ಆಗುತ್ತೆ. ನಿಮಗೆ ಲಾಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ಒಂದು 5 ಟ್ರಾನ್ಸಾಕ್ಷನ್ ಶೋ ಆಗುತ್ತೆ. ಅದರಲ್ಲಿ ನಿಮಗೆ ಕ್ರೆಡಿಟ್ ಆಗಿರೋದು ತೋರಿಸುತ್ತೆ, ಡೆಬಿಟ್ ಆಗಿರೋದು ತೋರಿಸುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಕೆಲವೊಂದಿಷ್ಟು ಜನಕ್ಕೆ SMS ಬರ್ತಾ ಇದೆ, ಕೆಲವೊಂದಿಷ್ಟು ಜನಕ್ಕೆ SMS ಬರ್ತಾ ಇಲ್ಲ. ಸೊ SMS ಬರ್ತಾ ಇಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಅಲ್ಲ, ನಿಮ್ಮ ಖಾತೆಯನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನ ಫೋನ್ ಪೇ ಯೂಸ್ ಮಾಡ್ತೀರಾ, ಫೋನ್ ಪೇ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಫೋನ್ ಪೇ ನಮ್ಗೆ ಯೂಸ್ ಮಾಡಲ್ಲ ಅಂದರೆ ನಮ್ಮ ಹತ್ರ ಕೀಪ್ಯಾಡ್ ಸೆಟ್ ಇದೆ ಅಂದರೆ ಬೆಸ್ಟ್ ಆಪ್ಷನ್. ಸೊ ನೀವು ಲಾಸ್ಟ್ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ಆರಾಮಾಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಅದ್ರ ಬಗ್ಗೆ ನಮಗೆ ಬಂದೇ ಇಲ್ವೇನೋ, ಹಣ ಬಂದಿಲ್ಲ, ನೀವು ಹೇಳ್ತಿರೋದು ನಿಜನೋ ಇಲ್ಲೋ ಅನ್ನೋದನ್ನ ಫಸ್ಟು ತೆಗೆದಾಕಿ. ಹಣ ಜಮಾ ಆಗಿದೆ, ತುಂಬ ಜನರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿದೆ. ಈಗ ನನ್ನ ವಿಡಿಯೋನ ನೀವೇನಾದರೂ ನೋಡ್ತಾ ಇದ್ರೆ, ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನೀವಲ್ಲಿ ಈಗ ಯಾರೋ ಒಬ್ರು ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ 100% ಬಂದಿರುತ್ತೆ. ಬಂದಿದ್ರೆ ಒಂದು ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಯಾಕಂದರೆ ಬೇರೆಯವ್ರಿಗೂ ಕೂಡ ಒಂದು ಜಸ್ಟ್ ಹೆಲ್ಪ್ಫುಲ್ ಆಗುತ್ತೆ, ಒಂದು ಕ್ಲಾರಿಟಿ ಸಿಕ್ತಂಗೆ ಆಗುತ್ತೆ. ಈಗ ನಾನು ಹೇಳ್ತಾ ಇರ್ತೀನಿ ಅದು ಕ್ಲಾರಿಟಿಯಾಗಿ ತಿಳ್ಕೊಂಡೆ, ಬಟ್ ಇನ್ನೊಂದಿಷ್ಟು ಜನ ಇರ್ತಾರಲ್ವಾ, ಸೊ ಒಂದು 2-3 ಜನ ಇರ್ತಾರೆ, ಅಂಥವ್ರಿಗಿಂತ ಬೇರೆಯವ್ರದ್ದು ಕೂಡ ಒಂದು ಏನಂತ ಹೇಳ್ತೀವಿ ನಾವು ಹೆಸರು ಕೂಡ ಹಾಳು ಮಾಡುವಂತಹ ಜನ ಇದ್ದೇ ಇರ್ತಾರೆ. ಸೊ ಇಲ್ಲಿ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ, ತುಂಬ ಜನರಿಗೆ ಪೆನ್ಷನ್ ಕೂಡ ಸಿಕ್ಕಿದೆ. ಸೊ ಇಲ್ಲಿ 2,000 ರೂಪಾಯಿ ಮಾತ್ರ ಜಮಾ ಆಗಿದೆಯಾ ಅಂದರೆ ಹೌದು, 2,000 ರೂಪಾಯಿ ಜಮಾ ಆಗಿದೆ. ಬಟ್ 2 ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. ಸೊ ಇಲ್ಲಿ ಏನು 31, 32 ಹಾಗೆ ನಿಮಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆಯೋ ಅದೆಲ್ಲದೂ ಕೂಡ ಜಮಾ ಆಗಿದೆ. ಒಂದೇ ಸರಿ 4,000 ಹಣ ಬಂದಿಲ್ಲ, ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. 2,000 ಇವತ್ತು ಜಮಾ ಆದರೆ ಇನ್ನೊಂದು 2-3 ದಿನನೋ ಅಥವಾ 3-4 ದಿನ ಬಿಟ್ಟು ಇನ್ನು 2,000 ರೂಪಾಯಿ ಜಮಾ ಆಗೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ರೀತಿಯಾಗಿ ಹಣ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಬಹಳ ಮುಖ್ಯವಾದ ಅಪ್ಡೇಟು. ಹಣ ಬರಲಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ, ಇನ್ನೊಂದು 2-3 ಡೇಸಲ್ಲಿ ಹಣ ಜಮಾ ಆಗುತ್ತೆ. ಈಗ ನನ್ನ ವಿಡಿಯೋನ ನೋಡ್ತಾ ಇರೋರು, ಸೊ ನಿಮಗೆ ಹಣ ಬಂದಿದ್ರೆ ನೀವು ಯಾವ ಜಿಲ್ಲೆಯವರು ಅಂತ ಒಂದು ಕಮೆಂಟ್ ಮಾಡಿ. ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಬರ್ದೇ ಇದ್ದವರು ಕೂಡ ಸೊ ನಿಮ್ಮ ಜಿಲ್ಲೆಯ ಹೆಸರನ್ನ ಕಮೆಂಟ್ ಮಾಡಿ. ಈಗ ನಾವೊಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇರೋದು ಮೈಸೂರು ಅಂದರೆ ಮೈಸೂರಲ್ಲಿ ಇರೋರಿಗೆ ಎಲ್ಲರಿಗೂ ಹಣ ಜಮಾ ಆಗಿದೆ ಅಂತ ನಾನು ಹೇಳೋದು ತಪ್ಪಾಗುತ್ತೆ. ಕೆಲವೊಂದಿಷ್ಟು ಜನರಿಗೆ ಬಂದಿದೆ, ಕೆಲವೊಂದಿಷ್ಟು ಜನರಿಗೆ ಬಂದಿಲ್ಲ. ಹಾಗೆಯೇ ಬೆಂಗಳೂರು ಅಂದ ತಕ್ಷಣ ಬೆಂಗಳೂರು ಗ್ರಾಮಾಂತರನೋ ಅಥವಾ ಬೆಂಗಳೂರು ಎಲ್ಲರಿಗೂ ಕೂಡ ಹಣ ಬಂದಿರಲ್ಲ. ಸೊ ಕೆಲವೊಂದಿಷ್ಟು ಜನಕ್ಕೆ ಬಂದಿರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಬಂದಿರಲ್ಲ. ಸೊ ಎಟ್ ಎ ಟೈಮ್ ಎಲ್ಲರಿಗೂ ಹಣ ಹಾಕ್ತಿದ್ದಾರೆ ಅಂದ ತಕ್ಷಣ ಎಲ್ಲರಿಗೂ ಬಂದಿದೆ ಅಂತ ಅರ್ಥ ಅಲ್ಲ. ಕೆಲವೊಂದಿಷ್ಟು ಸರ್ವರ್ ಇಶ್ಯೂ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಇಷ್ಟ ಹಣ ಬಿಡುಗಡೆ ಆಗಬೇಕು ಅಂತ ಬ್ಯಾಂಕಿನ ರೂಲ್ಸ್ಗಳು ಕೂಡ ಇರುತ್ತೆ. ಈಗ ನಿಮ್ಗೆ ಗೊತ್ತಿರುತ್ತೆ, ಫೋನ್ ಪೇ ಯೂಸ್ ಮಾಡೋರಿಗೆ ಒಂದು ದಿನಕ್ಕೆ ಇಷ್ಟೇ ಲಿಮಿಟೆಡ್ ಅಮೌಂಟ್ನ ಸೆಂಡ್ ಮಾಡುವಂಥ ಆಪ್ಷನ್ ಇರುತ್ತೆ. ಸೊ ಒಂದೇ ಸರಿ ನಾನು 20 ಲಕ್ಷ ಸೆಂಡ್ ಮಾಡ್ತೀನಿ ಅಂದರೆ ಫೋನ್ಪೇಲಿ ಡೆಫಿನೆಟ್ಲಿ ಆಗಲ್ಲ.
ಸೊ ಈಗ ನೀವು 1 ಲಕ್ಷ ನೀವು ಸೆಂಡ್ ಮಾಡ್ತೀರಾ ಅಂದರೆ ಮಿನಿಮಮ್ ಇಷ್ಟೇ ಇರುತ್ತೆ ಅನ್ನೋಂಥ ಒಂದು ಆಪ್ಷನ್ಸ್ ಇರುತ್ತೆ. ಜೊತೆಗೆ 24 ಅವರ್ಸ್ ವೆಯ್ಟ್ ಮಾಡಿ ಅಂತ ಇರುತ್ತೆ. ಅದೇ ಥರ ಬ್ಯಾಂಕಲ್ಲೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಸೊ ಅದಕ್ಕೆ ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ, ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ. ಸೊ ಹಣ ಬಂದಿಲ್ಲ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದಿಲ್ಲ, ನಮಗೆ ಮಾತ್ರ ಬಂದಿದೆ, ನಿಮಗೆ ಬಂದಿಲ್ಲ, ನೀವು ಹೇಳ್ತಿರೋದು ಫೇಕು ಅಂತ ಹೇಳೋದು ದೊಡ್ಡ ತಪ್ಪು. ಸೊ ಫಸ್ಟು ಇರಾನ್ನ ಸತ್ಯಾಂಶವನ್ನು ತಿಳ್ಕೊಂಡು ಮಾತಾಡಿ. ಸುಮ್ಮನೆ ಹಣ ಬಂದಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಹಣ ಬಿಡುಗಡೆ ಮಾಡಿದ್ದಾರೆ, ಕೆಲವೊಂದಿಷ್ಟು ಜನರಿಗೆ ಬಂದಿದೆ, ಕೆಲವೊಂದಿಷ್ಟು ಜನರಿಗೆ ಬಂದಿಲ್ಲ. ಇದಿಷ್ಟು ಬಹಳ ಮುಖ್ಯವಾದ ವಿಚಾರ. ಹಾಗೆಯೇ ಇದೊಂದು ಅಪ್ಡೇಟ್ ಅಂತ ನಾನು ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.